ಕೆಡಿಪಿನಲ್ಲಿ ಹೇಳಿದೀವಲ್ಲ ನಾವು ಪ್ರೋಟೋಕಾಲ್ ಬ್ರೀಚ್ ಆಗ್ಬಾರ್ದು ಅಂತ. ಅರ್ಜೆಂಟ್ ಆಗಿದ್ರೆ ಒಂದು ಫೋನ್ ಮುಖಾಂತರ ಹೇಳಿದ್ರು ಆಗಿರೋದಲ್ಲ. ಯಾರಾದ್ರೂ ಹೆದರಿಸ್ತಾರೆ? ಇದನ್ನ ಇಷ್ಟು ದೊಡ್ಡದಾಗಿ ಮಾಡಿ ನಮ್ಮ ಮುಂದೆ ತೆಗೆದುಕೊಂಡು ಬರ್ತೀರಾ? ಮಾಡೋ ತಪ್ಪು ನೀವುಗಳು, ಅಧಿಕಾರಿಗಳು. ಅನ್ಭವಿಸ್ಬೇಕಾಗಿರೋದು ನಾವು. ಮುಂದಿನ ಕೆಡಿಪಿನಲ್ಲಿ ಯಾರಾದ್ರೂ ಪ್ರೋಟೋಕಾಲ್ ಬಗ್ಗೆ ನೀವು ಬ್ರೀಚ್ ಮಾಡಿದೀರಾ ಅಂತ ನನ್ನ ಗಮನಕ್ಕೆ ಬಂದ್ರೆ ಒಂದೇ ಒಂದು ನಿಮಿಷದಲ್ಲಿ ಕೂಡ ನಾನು ಒಂದೇ ಒಂದು ನಿಮಿಷ ಲೇಟ್ ಮಾಡೋದಿಲ್ಲ, ನಾನು ಸಸ್ಪೆಂಡ್ ಮಾಡಿ. ಇದು ಲಾಸ್ಟ್ ವಾರ್ನಿಂಗ್ ಎವ್ರಿಬಡಿ. ಪ್ರಿಂಟ್ ಮಾಡೋದು ನೀವು ಮಾಡೋದು ಸರ್ಕಾರ ಮಾಡೋದು ಮಾಡ್ಬೇಕಲ್ಲ ನಿಮ್ಗೆ. ಪಾರ್ಟಿ ಚೇಂಬರ್ ಏನ್ ಕೊಡ್ತೀರಿ ನೀವು ಹಕ್ಕುಪತ್ರ? ನಿಮಿಷ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣೀಕರಿಸು ಅಂತ ಹೇಳ್ತಾರೆ. ಐ ಜಸ್ಟ್ ವಾಂಟ್ ಟು ಲಿಸನ್ ಟು ಹೇಳಿ ಏನಾಯ್ತು ಹೇಳಿ. ಹಕ್ಕುಪತ್ರ ಕೊಡೋದು ಇಲ್ಲಿ ಯಾರ ಹತ್ರ ಹೇಳಿದ್ದು? ಏನು ಇದು ಅರ್ಥ ಉಂಟಾ ತಹಶೀಲ್ದಾರ್? ನೀವೆಲ್ಲ ಭಜನೆ ಮಂಗಳ ಅಲ್ಲ, ಒಂದು ಅಲ್ಲ ಬರ್ಲಿಕ್ಕಾದ್ರೆ ಹೋಗ್ಲಿ, ನಿಮ್ಗೆ ಫೋನ್ ಮಾಡಿ ಆದ್ರೂ ತಿಳಿಸ್ಲಿಕ್ಕೆ ಒಂದು ಸಣ್ಣ ಕರ್ತೈತಿ ಇಲ್ವಾ ನಿಮ್ಗೆಲ್ಲ? ಅದು ಕೂಡ ಏನ್ ಗೊತ್ತಿಲ್ಲ, ನಿಮ್ಮ ಮೇಲ್ ದಿನದಲ್ಲಿ 3 ಬರ್ತಿದೆ. ಒಮ್ಮೆ ಪೋಸ್ಟ್ ಪೋನ್ ಆಯ್ತು, ಒಮ್ಮೆ ಪ್ರೀ ಪೋನ್ ಆಯ್ತು, ಒಮ್ಮೆ ಬದಲಾಯ್ತು, ಹಾಗೆ ಅಂತ. ಅದನ್ನ ಯಾವ್ದನ್ನು ಒಪ್ಪುದು ಅದು ಕ್ಯಾನ್ಸಲ್ ಆಗಿದೆ ಅಂತ ಬರುದಿಲ್ಲ. ಇದು 1 ರೂಪಾಯಿ 2 ರೂಪಾಯಿ ನಮ್ಮ ಆಚಾರ ವಿಚಾರ ಬಗ್ಗೆ ತಾವು ಪ್ರಚಾರ ಮಾಡ್ತೀವಿ. ಇದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ನಾನು ಬಿಟ್ರೆ ನಿಮ್ಗೆ ಇದನ್ ಮಾಡ್ಲಿಕ್ಕಾಗಲ್ಲ, ನಿಮ್ಮನ್ ಬಿಟ್ರೆ ನಮಗೂ ಏನಾಗುತ್ತೆ. ಗೈಡೆನ್ಸ್ ಪ್ರಕಾರ ನಾನು ಬೆಳಗಾವಿ ಕೆಡಿಪಿನಲ್ಲಿ ನಾನು ಇರ್ತೀನಿ. ನಾನು ಮಂಗಳೂರು ಸಿಎಂ ಅವರೊಟ್ಟಿಗೆ ನಾನು ಮಂಗಳೂರು ಕೆಡಿಪಿನಲ್ಲಿ ಕೂಡ ಒಂದಿನ ಇದ್ದೆ. ಬಟ್ ಕೆಡಿಪಿ ಮೀಟಿಂಗ್ ಶುರು ಇದ್ದಾಗ ಬರ್ತಾರೆ. ನಾನು ಬೆಳಗಾವಿ ಆಗಿರೋದ್ರಿಂದ ಬೆಳಗಾವಿ ಜಿಲ್ಲೆ ಕೆಡಿಪಿನಲ್ಲಿ ಶುರುದಲ್ಲಿ ಬರ್ತಾರೆ, ಲಾಸ್ಟ್ ಗೆ ಬಂದು ಬ್ರೀಫಿಂಗ್ ತಗೊಂಡು ಹೋಗ್ತಾರೆ ಜಿಲ್ಲಾ ಉಸ್ತುವಾರಿ ಅವರಿಂದ. ನಮ್ಗೇನು ನಿಮ್ಮಿಂದ ಮುಚ್ಚಿಡುವಂತದ್ದು ಏನು ಇಲ್ಲ. ನಾವು ಗೈಡ್ಲೈನ್ಸ್ ಪ್ರಕಾರ ಮಾಡ್ತೇವೆ. ತಾವು ಈಗ ನನ್ಗೆ ಕೇಳ್ಕೊಂಡಿದ್ರು, ಖಂಡಿತವಾಗ್ಲೂ ಇದನ್ನ ಪರಿಶೀಲಿಸ್ತೀವಿ ಮತ್ತು ಮುಂದಿನ ಕೆಡಿಪಿ ಮೀಟಿಂಗ್ ಒಳಗಡೆ ನಾನು ಮಾತಾಡಿ ಇದನ್ನ ಸರಿಪಡಿಸ್ಲಿಕ್ಕೆ ನಾನು ಕೊಡ್ಲಿ, ನೀವೇ ಕೊಡ್ಲಿ. ಎಷ್ಟೊತ್ತಿಗೆ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ? ನಾವು ನಿಮ್ಮ ಪ್ರೋಗ್ರಾಮ್ ನಮ್ಗೆ ಗೊತ್ತಾಗ್ತದ? ಈಗ ಕಂಪ್ಲೇಂಟ್ ಮಾಡಿದಾರ ಅಂತ ಅವರು ಪಾಲನಾವರಿಂದ ಹೇಳ್ತಾರಲ್ಲ, ಕೇಳಿ ಕೇಳಿ. ವಾಟ್ಸ್ಆಪ್ ಅಲ್ಲಿ ಬಂದು ಮೇಲ್ ಅಲ್ಲಿ ಬಂದ್ರೆ ಅದು ಯಾವ ರೀತಿ ಆಗ್ತದೆ? ಅದು ಎಲ್ಲಿ ಮಾಹಿತಿ ಯಾರು ಕೊಡ್ಬೇಕು? ಯಾರು ಕೊಟ್ಟಿದ್ದೀರಾ? ಯಾವ ಕೊಟ್ಟಿದ್ದೀರಾ? ಎಲ್ಲಿ ಕೊಡ್ತಾರೆ ಅಂತ ಕೊಟ್ಟಿದ್ದೀರಿ ಹೇಳಿ? ಎಲ್ಲಿ ಕೊಡ್ತಾರೆ? ಹಕ್ಕುಪತ್ರ ಕೊಡೋದು ಇಲ್ಲಿ ಯಾರ ಹತ್ರ ಹೇಳಿದ್ದು? ಏನು ಇದು ಅರ್ಥ ಉಂಟಾ ತಹಶೀಲ್ದಾರ್? ನೀವೆಲ್ಲ ಭಜನೆ ಮಂಗಳ ಅಲ್ಲ, ಅಲ್ಲ ಬರ್ಲಿಕ್ಕಾದ್ರೆ ಹೋಗ್ಲಿ, ನಿಮ್ಗೆ ಫೋನ್ ಮಾಡಿ ಆದ್ರೂ ತಿಳಿಸ್ಲಿಕ್ಕೆ ಒಂದು ಸಣ್ಣ ಕರ್ತೈತಿ ಇಲ್ವಾ ನಿಮ್ಗೆಲ್ಲ? ಅದು ಕೂಡ ಏನ್ ಗೊತ್ತಿಲ್ಲ, ನಿಮ್ಮ ಮೇಲ್ ದಿನದಲ್ಲಿ 3 ಬರ್ತಿದೆ. ಒಮ್ಮೆ ಪೋಸ್ಟ್ ಪೋನ್ ಆಯ್ತು, ಒಮ್ಮೆ ಪ್ರೀ ಪೋನ್ ಆಯ್ತು, ಒಮ್ಮೆ ಬದಲಾಯ್ತು, ಹಾಗೆ ಅಂತ. ಅದನ್ನ ಯಾವ್ದನ್ನು ಒಪ್ಪುದು ಅದು ಕ್ಯಾನ್ಸಲ್ ಆಗಿದೆ ಅಂತ ಬರುದಿಲ್ಲ. ಒಟ್ಟಾರೆ ಒಂದು ಬಹಳ ಜೋರಿಂದ ಬಂದಿದ್ರ. ನೀವು ಡೇಟ್ ಸ್ವಲ್ಪ 2-3 ಸಲ ತಾವು ಕೂಡ ಹೆಚ್ಚು ಕಡಿಮೆ ಡೇಟ್ ಮಾಡಿದ್ರ. ಹೇಳಿ ಬರುತ್ತಾ ಈಗ? ಯಾರು ನಮ್ಗೆ ಡೇಟ್ ಮುಂದೆ ಹಾಕಿ ಯಾರು ಮುಂದೆ ಹಾಕಿ ಅಂತ ಹೇಳಿಕ್ಕಾಗತ್ತಾ? ನೀವೇ ಚೇಂಜ್ ಮಾಡಿ ಪ್ರೋಟೋಕಾಲ್ ಇಸ್ ಪ್ರೋಟೋಕಾಲ್. ಯಾವುದೇ ಇರಲಿ, ಯಾವುದೇ ಸರ್ಕಾರ ಇರ್ಲಿ, ಶಾಸಕರಿಗೆ ಕೊಡ್ಬೇಕಾಗುವಂತ ಮಾನ ಮರ್ಯಾದೆಯನ್ನ ಪ್ರೋಟೋಕಾಲ್ ನಾವು ಕೊಡ್ಲೇಬೇಕು. ಅದೇನಾದ್ರೂ ನಿಮ್ಮಿಂದ ಬ್ರೀಚ್ ಆಗಿದ್ರೆ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೇರ್. ಇದು ನಾನು ಕ್ಲಿಯರ್ ಆಗೇ ಇರಲಿ. ಶಾಸಕರು ಯಾವುದೇ ಪಕ್ಷದವ್ರು ಇರ್ಲಿ, ಪ್ರೋಟೋಕಾಲ್ ಪ್ರಕಾರ ತಾವು ಅವ್ರನ್ನ ಇನ್ವೈಟ್ ಮಾಡ್ಬೇಕು. ನಮ್ಮ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಕೂಡ ತಾವು ಅವ್ರಿಗೆ ಹೇಳ್ಬೇಕಾಗುತ್ತೆ. ಅವ್ರು ತಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಫೋನ್ ಮುಖಾಂತರ ಹೇಳ್ಬೇಕಾಗಿತ್ತು. ತಾವು ಅಧ್ಯಕ್ಷರೇ 5ಕ್ಕೆ 5 ಬಿಜೆಪಿ ಉಂಟಂತ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಿರುವಂತದ್ದು. ಶಾಸಕರಿಗೆ ನೀವು ಗೌರವ ಕೂಡ ಇದ್ರೆ ಏನ್ ಮಾಡ್ಬೋದು ನಾವು? ಯಾವ ಶಾಸಕರ ಕೆಲಸ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಆಗುದಿಲ್ಲ. ಯಾರು ಡಿಫಿಡೆಡ್ ಕ್ಯಾಂಡಿಡೇಟ್ ಇದ್ದಾರೆ ಅವ್ರ ಕೆಲಸ ಆಗುತ್ತೆ, ಅವರನ್ನು ಮುಂದೆ ಇಟ್ಕೊಂಡು ಮಾಡಿ ನಾವ್ ಏನ್ ಮಾಡ್ಬೇಕು? ಈ ಶಾಸಕರಿಗೆ MLA ಕೊಡ್ದೆ ಅವರಷ್ಟಕ್ಕೆ ಅವರು ಮಾಡುವುದಂತ ಆದ್ರೆ ನಮಗೆ ನೀವು ವಿತರಿಸುವುದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ. ಟೈಮ್ ಮತ್ತು ಡೇಟ್ ನಮ್ಗೆ ಎಲ್ಲಿ ಪ್ಲೇಸ್ ಅಂತ ಹೇಳ್ಬೇಕಾ ಬೇಡ? ಅವರು ಗೊತ್ತಾಗ್ಬೇಕಲ್ಲ, ಯಾರಿಗೆ ಕೊಡ್ತೀರ ಗೊತ್ತಾಗ್ಬೇಕಲ್ವಾ?
ಅಧ್ಯಕ್ಷರೇ, ಒಟ್ಟು ಪ್ರೋಟೋಕಾಲಿಗೆ ಸಂಬಂಧಪಟ್ಟಂತೆ ಹಿಂದಿನ ಸಭೆಯಲ್ಲೂ ಕೂಡ ಚರ್ಚೆ ಆಗಿತ್ತು. ನೀವು ಕೂಡ ನಿರ್ಣಯವನ್ನು ತೆಗೆದುಕೊಂಡಿದ್ದೀರಿ. ಇಲ್ಲಿ ಪದೇ ಪದೇ ಈ ರೀತಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಅನ್ನು ಉಲ್ಲಂಘನೆ ಮಾಡ್ತಾ ಇರುವಂತದ್ದು ಒಂದು ನಿರಂತರವಾದಂತಹ ಪ್ರಕ್ರಿಯೆ ಆಗ್ಬಿಟ್ಟಿದೆ. ನೀವಿದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಜಿಲ್ಲಾಧಿಕಾರಿಗಳು CS ಇದನ್ನೆಲ್ಲ ಒಂದ್ ಕಡೆಗೆ ಬಿಗಿ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಬಿಗಿ ಮಾಡಿದ್ರೆ KDP ಸಭೆಯಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಂತ ಹೇಳುವಂತ ಪರಿಸ್ಥಿತಿ ನನಗೆ ಬರ್ತಿರಲಿಲ್ಲ. ಇವತ್ತಿನ ಹಕ್ಕುಪತ್ರದ ವಿಷಯವನ್ನ ಕಿರಣ್ ಕೊಡ್ಗೆ ಉಲ್ಲೇಖ ಮಾಡಿದ್ರು. ಹಕ್ಕುಪತ್ರ ನೀವು ಕೊಡಿ, ಹಕ್ಕುಪತ್ರ ಕೊಡ್ಲಿಕ್ಕೆ ನಮ್ಗೆ ಏನು ವಿರೋಧ ಇಲ್ಲ. ಮತ್ತೆ ಹೆಚ್ಚು ಹೆಚ್ಚು ಹಕ್ಕುಪತ್ರಗಳನ್ನು ಕೊಡ್ಬೇಕು ಅನ್ನೋದೇ ನಮ್ಮ ಆಗ್ರಹ. ನೀವು ಪ್ರತಿ ತಿಂಗಳು ಬಂದು 100 ಹಕ್ಕುಪತ್ರಗಳನ್ನು ಕೊಡಿ ಅಂತ ನಮ್ಮ ಆಗ್ರಹ ಇರೋದು. ಆದ್ರೆ ಹಕ್ಕುಪತ್ರಗಳನ್ನು ಕೊಡ್ಬೇಕಾದ್ರೆ ಸ್ಥಳೀಯ ಶಾಸಕರ ಗಮನಕ್ಕೆ ಏನೂ ಬರೋದಿಲ್ಲ ಅಂತಂದ್ರೆ ನೀವು ಶಾಸಕರು ತಾನೆ, ನಿಮ್ ಕ್ಷೇತ್ರದಲ್ಲಿ ಹಕ್ಕುಪತ್ರ ಕೊಡೋದು ನಿಮ್ಗೆ ಗೊತ್ತೇ ಆಗಲ್ಲ ಅಂತಂದ್ರೆ ನಿಮ್ ಮನಸ್ಸಿಗೆ ಏನ್ ಅನ್ಸುತ್ತೆ? ಇದು ಒಂದು ಕ್ಲಾರಿಟಿ ಆಗ್ಬೇಕು. ಮತ್ತೆ ಸರ್ಕಾರದ ಸುತ್ತೋಲೆ ಬಹಳ ಸ್ಪಷ್ಟವಾಗಿದೆ. ಸರ್ಕಾರದ ಸುತ್ತೋಲೆ ಏನಿದೆ, ಸುತ್ತೋಲೆ ಎಲ್ಲ ಓದಲ್ಲ ನಮ್ಗೆ. ಆ ಸುತ್ತೋಲಿನಲ್ಲಿ ಪಾಯಿಂಟ್ ನಂಬರ್ 13ರಲ್ಲಿ ಮಂಜೂರಾದ ಅರ್ಹ ಫಲಾನುಭವಿಗಳಿಗೆ ನೀಡುವ ಹಕ್ಕುಪತ್ರಗಳನ್ನು ಸಂಬಂಧಪಟ್ಟಂತ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಇತರೆ ಚುನಾಯಿತ ಪ್ರತಿನಿಧಿಗಳ ಸಮ್ಮುಖದಲ್ಲೇ ವಿತರಣೆ ಮಾಡತಕ್ಕಂಥದ್ದು ಅಂತಿದೆ. ನೀವು ನಮ್ಮ ಕಾರ್ಯಕ್ರಮಕ್ಕೂ ಒಂದ್ಸಲ ಕಾರ್ಯಕ್ರಮಕ್ಕೂ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಹೇಳೋದಿಲ್ಲ ಅಂತಂದ್ರೆ ಹೆಂಗಾಗುತ್ತೆ? ಒಂದೇದು. ಎರಡನೇದು, ನಾನೀಗ ಒಂದು ಫೋಟೋ ಕಳಿಸ್ಕೊಡ್ತೀನಿ. ಈ ಒಂದು ಹಕ್ಕುಪತ್ರವನ್ನ ನನ್ನ ಕ್ಷೇತ್ರದ ಹಕ್ಕುಪತ್ರ ಯಾರು ಕೊಡ್ಬೇಕು? ಇದರಲ್ಲಿ ಹಕ್ಕುಪತ್ರ ಯಾರು ಕೊಟ್ಟಿದ್ದಾರೆ? ಇದನ್ನೆಲ್ಲದನ್ನು ಸಹಿಸಿಕೊಂಡು ಈ ಮೀಟಿಂಗ್ ಅನ್ನು ಮುಂದುವರಿಸಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಹಕ್ಕುಪತ್ರ ಯಾರು ಕೊಡ್ಬೇಕು? ನಾವೇನು ಇಲ್ಲಿ ಕುತ್ಕೊಂಡ್ರೆ ಇಲ್ಲಿ ಗೆಲ್ಸ್ ಕೆತ್ತಲಿಕ್ಕೆ ಕುತ್ಕೊಂಡಿಲ್ಲ. ನಾನೇ ಹಕ್ಕುಪತ್ರ ಯಾರು ಕೊಡ್ಬೇಕು? ಆ ಹಕ್ಕುಪತ್ರ ಒಂದು ರಾಜಕೀಯ ಪಾರ್ಟಿಯ ಕಚೇರಿಗೆ ಹೆಂಗ್ ಹೋಗುತ್ತೆ? ಆ ಹಕ್ಕುಪತ್ರ ತೆಗೆದುಕೊಂಡು ಕೊಟ್ಟಿದ್ಯಾರು? ನಮ್ಗೇನ್ ಕೆಲಸ ಇರ್ಲಿಕ್ಕೆ ಇಲ್ಲಿ ಬರ್ತಾ ಇದ್ವಾ 3 ತಿಂಗಳಿಗೆ ಒಂದ್ಸರಿ? ಆಯ್ತು, ಹಕ್ಕುಪತ್ರ ನಿಮ್ ಕಚೇರಿಗೆ ಬಂದಿದೆ, ಈ ಕ್ಷೇತ್ರ ಬಂದಿದೆ, ಕೊಡಿ, ಹೋಗಿ ತೊಂದರೆ ಇಲ್ಲ. ಹಕ್ಕುಪತ್ರವನ್ನ ಬಿಜೆಪಿ ಕಚೇರಿಗೋ ಕಾಂಗ್ರೆಸ್ ಹೆಂಗ್ ಹೋಗುತ್ತೆ? ಹಕ್ಕುಪತ್ರ ತಹಸೀಲ್ದಾರ್ ಏನ್ ಮಾಡ್ತಿದ್ದಾರೆ? ಹಂಗಾರೆ ಒಂದು ತಹಸೀಲ್ದಾರ್ ಆಡಳಿತದ ಒಂದು ವ್ಯತ್ಯಾಸ, ಆಡಳಿತ ಅಂತ ಇಲ್ಲೋ ಆಗಲಿ ಇಲ್ಲಿ. ಸೊ ಇದನ್ನ ನೀವು ದಯಮಾಡಿ ನಿಮ್ ಪಾರ್ಟಿ ಸಮರ್ಥನೆ ನೀವು ಮಾಡ್ಕೊಳ್ಳಿ. ಬೇರೆ ಬೇರೆ ವಿಷಯಗಳಲ್ಲಿ ಪಾರ್ಟಿ ಸಮರ್ಥನೆ ನೀವು ಮಾಡ್ಕೊಳ್ಳಿ, ನಮ್ಗೆ ಏನು ತೊಂದರೆ ಇಲ್ಲ. ಈ ತರದ ವಿಷಯಗಳಲ್ಲಿ ಸಮರ್ಥನೆ ಮಾಡ್ಕೋಬೇಡಿ. ಇದನ್ನ ಯಾರು ಉಲ್ಲಂಘನೆ ಆಗಿದೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿರೋದು ಮೊದಲನೇ ಕೆಲಸ ಇದೆ. ಇದನ್ನ ಮಾಡಿ ಮುಂದಿನ ಸಭೆ ನಡೆಸಿ. ಇಲ್ಲ ಅಂತಂದ್ರೆ ಇದನ್ನ ಆಯ್ತು ನೋಡೋಣ ಅಂತಂದ್ರೆ ಈ ನಾವೊಂದು ಸಭೆಯಲ್ಲಿ ಇರಲ್ಲ, ನಾನಂತೂ ಇರಲ್ಲ. ಈ ಸಭೆ ನಡೆಸಬಹುದು, ಏನು ತೊಂದರೆ ಇಲ್ಲ. ನೀವು ಇನ್ಯಾರೋ ಹಕ್ಕುಪತ್ರವನ್ನ ಯಾವ್ದೋ ಒಂದು ಪಾರ್ಟಿ ಚೇಂಬರ್ ನಲ್ಲಿ ಕೊಟ್ಕೊಂಡು ಹಕ್ಕುಪತ್ರ ಕೊಡ್ತೀರಿ ಅಂತಂದ್ರೆ ಇದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕು ಅಂತಂದ್ರೆ ನಾನು ಸಭೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಿ ಹಕ್ಕು ಚುಚ್ಚು ಮಾಡೋದು ನಾನು ಮಾಡ್ಕೋತೀನಿ. ನಾನು ವಿಧಾನಸಭೆಯಲ್ಲಿ ಮಾಡ್ಕೋತೀನಿ. ಮಾತಾಡಿ. ಅವರು ಡೈಲಿ ಬರ್ತಾ ಇದ್ರು, ಮಗ ಅವರು ಗಣಕ್ಕೆ ಬಂದು ಅಳ್ತಾ ಇದ್ರು. ಸರ್ ಸರ್ ಅವಕಾಶ ನೀವು ಶಾಸಕರಿಗೆ ಫೋನ್ ಮಾಡಿ ಈ ತರ ಆಗಿದೆ ಪರಿಸ್ಥಿತಿ ಆಗಿದೆ ತಿಳಿಸಿದ್ರಾ? ಪರ್ಮಿಷನ್ ಮಾಡಿದ್ರಾ? ಕೊಡಿ ಅಂತ ಹೇಳ್ಬೋದು ಅವರು. ಮೊನ್ನೆ ಸಚಿವರೇ, ಆ ಹಕ್ಕುಪತ್ರದ ಕಂಟೆಂಟಿನ ಬಗ್ಗೆ ಒಂದು ಚರ್ಚೆ ದೊಡ್ಡದಾಗುತ್ತೆ. ಅದು ಕುಂಕೆನಲ್ಲಿತ್ತು, ಕೊಡ್ಲಿಕ್ಕೆ ಆಗಲ್ಲ ಅಂತ ಚರ್ಚೆ ನಡೆದಿತ್ತು. ಕುಂಕೆಯಲ್ಲಿದ್ರು ತೊಂದರೆ ಇಲ್ಲ, ಅದು ಬಾಡಿ ಬಡವರಿದ್ದಾರೆ, ಅವ್ರ ಮನೆಗೆ ಬಹಳ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಅಪೀಲ್ ಹೋಗಿ ಅಂತ ಹೇಳಿತ್ತು. ಅಪೀಲ್ ಅಲ್ಲಿ ಹೋಗಿತ್ತು, AC ಅಪೀಲ್ ಕಳಿಸಿತ್ತು, ಹೀಗೆಲ್ಲ ಮಾಡಿದೆ. ಅದರಿಂದ ನಮ್ಮ ಕಚೇರಿ ಮತ್ತು ನಾನು ತಹಸೀಲ್ದಾರ್ ಬಹಳ ಸರ್ಕಸ್ ಮಾಡಿದೀವಿ. ಮತ್ತೆ ಬೇರೆ ಟೈಮ್ನಲ್ಲಿ ಹಕ್ಕುಪತ್ರ ಕೊಡ್ಲಿಕ್ಕೆ ಅರ್ಜೆಂಟ್ ಇದೆ ಕೊಡಿ ಅಂತಂದಾಗ ಇದೇ ನಿಮ್ ಕಂದಾಯ ಇಲಾಖೆ ಅಧಿಕಾರಿಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರ್ಬೇಕು, ಅಲ್ಲಿ ತನಕ ಕೊಡ್ಲಿಕ್ಕೆ ಆಗಲ್ಲ ಅಂತಂದಾಗ ನಾವೇ ವಿರೋಧ ಮಾಡಿಲ್ಲ. ಅದಕ್ಕೆ ಆಯ್ತು, ಬಹಳ ಅರ್ಜೆಂಟ್ ಇದ್ದಾರೆ ಕೊಟ್ಬಿಡಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದವ್ರಿಗೆ ಉಳಿದವ್ರಿಗೆ ಕೊಡಿ. ತುರ್ತಿ ಯಾರೋ ಮನೆ ಕಟ್ಲಿಕ್ಕೆ ಅರ್ಜೆಂಟ್ ಇದೆ, ಲೈಸೆನ್ಸ್ ಮಾಡ್ಬೇಕು, ಅವ್ರಿಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತನಕ ಕಾಯ್ಬೇಡಿ, ಹಕ್ಕುಪತ್ರ ಕೊಡಿ ಅಂತ ಹೇಳಿದ್ರು. ನಾವು ಕೊಟ್ಟಿದ್ದೀವಿ. ನಾನು ಹೇಳೋದು ತಹಸೀಲ್ದಾರ್ ಕೊಟ್ಟಿದ್ರೆ ನಮ್ಗೇನು ವಿರೋಧ ಇರ್ತಿರ್ಲಿಲ್ಲ. ಆಯ್ತಪ್ಪ, ಶಾಸಕರ ಅವೈಲಬಿಲಿಟಿ ಇಲ್ಲ, ತಹಸೀಲ್ದಾರ್ ಕೊಟ್ಟಿದ್ದಾರೆ, DC ಕೊಟ್ಟಿಲ್ಲ, ನಾನು ವಿರೋಧ ಮಾಡ್ತಿರ್ಲಿಲ್ಲ. ಅದೇ ಒಂದು ಪಾರ್ಟಿ ಚೇಂಬರ್ ಏನ್ ಕೊಡ್ತೀರಿ ನೀವು ಹಕ್ಕುಪತ್ರ? ನಿಮಿಷ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣೀಕರಿಸು ಅಂತ ಹೇಳ್ತಾರೆ. ಐ ಜಸ್ಟ್ ವಾಂಟ್ ಟು ಲಿಸನ್ ಟು ಹೇಳಿ ಏನಾಯ್ತು ಹೇಳಿ. ಆಫೀಸ್ ನಲ್ಲಿ ಕೊಟ್ಟಿದ್ದಾರೆ ಅಂತ ಶಾಸಕ ಹೇಳ್ತಾ ಇದ್ದೀನಿ ನಾನು. ಸೊ ನಿಮ್ಮ ಪ್ರಕಾರ ನೀವು ತಹಸೀಲ್ದಾರ್ ಆಫೀಸ್ ನಲ್ಲಿ ಕಚೇರಿನಲ್ಲಿ ಇದು ಅರ್ಜೆಂಟ್ ಇತ್ತು ಅಂತ ಹಕ್ಕುಪತ್ರ ಕೊಟ್ಟಿದ್ದೀರಾ. ಸೊ ಅವರು ತೆಗೆದುಕೊಂಡು ಹೋಗಿ ಪಾರ್ಟಿ ಆಫೀಸ್ ನಲ್ಲಿ ಅದನ್ನ ಮತ್ತೆ ಫೋಟೋ ಹಿಡಿಸ್ಕೊಂಡಿದ್ದಾರೆ ಅಂತ ತಮ್ಮ ಒಂದು ನನ್ನ ಕಚೇರಿಗೆ ಸಂಪರ್ಕ ಮಾಡಿದ್ದಾರೆ. ಈ ಹಿಂದೆ ಹಕ್ಕುಪತ್ರಗಳನ್ನು ಕೊಡ್ಬೇಕಾದ್ರೆ ತಹಸೀಲ್ದಾರ್ ಏನ್ ಸಮಸ್ಯೆ ಆಗಿಲ್ಲ. ಇದನ್ನ ಹೆಂಗೆ ಈಗ ಸಮರ್ಥನೆ ಮಾಡ್ಕೊಳ್ಳಿ? ನಾನು ಕೊಟ್ಟಿದ್ದೆ, ನಂತರ ಅಲ್ಲ ಫೋಟೋ ತೆಗೆಸ್ಕೊಂಡಿದ್ದು ಅಂತ ಸಮರ್ಥನೆ ಆಗಲ್ಲ. ಆಯ್ತು, ರಂಗಾಯಣ ಪುಸ್ತಕ ಇಲ್ಲಿ ಪ್ರಿಂಟ್ ಆಗಿದೆ,
ರಂಗಾಯಣದ ಪುಸ್ತಕ ಪ್ರಿಂಟ್ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೆಸರಿದೆಯಾ, MP ಹೆಸರಿದೆಯಾ? ಅಂದ್ರೆ ಜಿಲ್ಲಾಡಳಿತಕ್ಕೆ ಏನು ನಮ್ದು ಲಗಾಮ ಏನಿಲ್ಲ, ಏನ್ ಬೇಕಾದ್ರೆ ಕೆಲಸ ನಡೀಬಹುದು ಅಂತ. ರಂಗಾಯಣದ ಪುಸ್ತಕ ನಿಮಗೆ ಕೊಡ್ತೀನಿ ನಾನು ಇವತ್ತು. ಯಾರಿದೆ ಬಿಡಿ, ನಂದು ಬಿಡಿ, ನಮ್ MLA ಹೆಸರಿಲ್ಲ, ಓಕೆ ಆಯ್ತು. ಯಾರ ಹೆಸರಿದೆ ಇರಲಿ, ನಿಮ್ದಿದ್ಯಾ? ಹಾಸ್ಪಿಟಲ್ ಈಗ ಮತ್ತೆ ಕೂಡ ನಿಮಗೆ ಗೊತ್ತಿಲ್ಲ. ಒಂದು ಸಭೆಗೆ ನಿಮ್ ತರಬೇಕಾದ್ರೆ ಯಾರು ಯಾವ ರೀತಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ? ಇದನ್ನ ಯಾರು ಪ್ರಿಂಟ್ ಮಾಡೋದು, ಯಾರು ನೀವು ಮಾಡೋದು, ಸರ್ಕಾರ ಮಾಡೋದು? ಸರ್ಕಾರ ಯಾಕೆ ನೀವು ಮಾಡಲ್ಲ? ಮಾಡ್ಬೇಕಲ್ಲ ನಿಮ್ಗೆ. ನೋಡಿ, ಅಲ್ಲ ನೀವು ಜಿಲ್ಲಾಧಿಕಾರಿಗಳು ಪರ್ಮಿಷನ್ ತಗೊಂಡು ಮಾಡ್ತೀರೋ ಅವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ಪರ್ಮಿಷನ್ ತಗೊಳಲ್ವಾ? ಅದೇ ಯಾವುದೇ ಪತ್ರಿಕೆ ಹಾಕ್ಬೇಕಾರೆ ಅಪರ ಪತ್ರಿಕೆ ಮುದ್ರಣ ಹಾಕ್ಬೇಕಾದ್ರೆ ಪರ್ಮಿಷನ್, ಪ್ರೋಟೋಕಾಲ್ ಪರ್ಮಿಷನ್ ಹಾಕ್ಬೇಕಲ್ವಾ? ಒಂದು ಕೌಂಟು ಸಿಗ್ನೇಚರ್ ಹಾಕ್ಬೇಕಲ್ವಾ? ಆ ಕೌಂಟು ಸಿಗ್ನೇಚರ್ ಮಾಡಿದ್ದೀರಾ? ಯಾವ ಮಾಡಿದ್ರು ಕೌಂಟು ಸಿಗ್ನೇಚರ್? ಯಾಕೆ ಹೆಂಗೆ ಮತ್ತೆ ನೀವ್ ಹೇಳಿದ್ನ ಹೇಗೆ ನಂಬೇಕು ನಾವು? ಹಾ? ಅದನ್ನ ಡಿಸ್ಪ್ಲೇ ಮಾಡ್ತೀರಾ? ಏನ್ರಿ ಮಾತಾಡ್ತೀರಾ? ಸಿಂಪಲ್ ಒಂದು ಫೋನ್ ಮಾಡಿ ಕೇಳಿದ್ರೆ ಮುಗಿದೋಗಿರೋದಲ್ಲ. KDP ಇಷ್ಟೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ನಾವು ಅವ್ರ ಕಡೆಯಿಂದ ನಾವು ಮಾತಾಡ್ಕೊಳ್ಬೇಕು. ಹೋದ್ KDP ನಲ್ಲಿ ಹೇಳಿದೀವಲ್ಲ ನಾವು ಪ್ರೋಟೋಕಾಲ್ ಬ್ರೀಚ್ ಆಗ್ಬಾರ್ದು ಅಂತ. ಅರ್ಜೆಂಟ್ ಆಗಿದ್ರೆ ಒಂದು ಫೋನ್ ಮುಖಾಂತರ ಹೇಳಿದ್ರು ಆಗಿರೋದಲ್ಲ. ಯಾರಾದ್ರೂ ಹೆದರಿಸ್ತಾರ? ಇದನ್ನ ಇಷ್ಟು ದೊಡ್ಡದಾಗಿ ಮಾಡಿ ನಮ್ಮ ಮುಂದೆ ತೆಗೆದುಕೊಂಡು ಬರ್ತೀರಾ? ಮಾಡೋ ತಪ್ಪು ನೀವುಗಳು, ಅಧಿಕಾರಿಗಳು. ಅನ್ಬೇಕಾಗಿರೋದು ನಾವು. ತಹಶೀಲ್ದಾರ್ ಯಾರು ಹೆದರಿಸ್ತಾರ? ಇಲ್ಲ ಮೇಡಮ್, ನೀವು ಇದನ್ನ ಅಧಿಕಾರಿಗಳ ಮೇಲೆ ಒಂದೆಲ್ಲ ಆಕ್ಷನ್ ಮಾಡಿ. ಇದು ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ನಮಗೂ ಗೌರವ ಕೊಡಿ. ನಾವು ಪದೇ ಪದೇ ಮೇಲೆ ಮಾಡಕ್ಕಾಗಲ್ಲ. ಒಂದು ನೋಟಿಸ್ ಜಾರಿ ಮಾಡಿ, ಮೊದಲು ನೀವು ಅವರಿಗೆ ಒಂದು ನೋಟಿಸ್ ಜಾರಿ ಮಾಡಿ, ಇವ್ರ ಮೇಲೆ ಒಂದು ನೋಟಿಸ್ ಜಾರಿ ಮಾಡಿ. ಬಟ್ ಇದು ಲಾಸ್ಟ್ ನಾನು ಹೇಳ್ತಾ ಇರೋದು, ಮುಂದಿನ KDP ನಲ್ಲಿ ಯಾರಾದ್ರೂ ಪ್ರೋಟೋಕಾಲ್ ಬಗ್ಗೆ ನೀವು ಬ್ರೀಚ್ ಮಾಡಿದೀರಾ ಅಂತ ನನ್ನ ಗಮನಕ್ಕೆ ಬಂದ್ರೆ ಒಂದೇ ಒಂದು ನಿಮಿಷದಲ್ಲಿ ಕೂಡ, ನಾನು ಒಂದೇ ಒಂದು ನಿಮಿಷ ಲೇಟ್ ಮಾಡೋದಿಲ್ಲ, ನಾನು ಸಸ್ಪೆಂಡ್ ಮಾಡಿ. ಇದು ಲಾಸ್ಟ್ ವಾರ್ನಿಂಗ್ ಎವ್ರಿಬಡಿ. ಎಲ್ಲರೂ ಹೇಳಲಿಕ್ಕೆ ಬಯಸ್ತೇನೆ, ಪ್ರೋಟೋಕಾಲ್ ಮಾತ್ರ ಬ್ರೀಚ್ ಆಗ್ಕೂಡ್ದು. ಅದು ಆಯಾ ಶಾಸಕರ ಹಕ್ಕು. DC ಮೇಡಮ್ ಅವರು ಇದ್ರ ಬಗ್ಗೆ ತಾವು ಸೀರಿಯಸ್ ಆಗಿ ವೆರಿ ಸೀರಿಯಸ್. ಯಾಕಂದ್ರೆ ನೀವು ಸೀರಿಯಸ್ ಇದೆ ಮೇಡಮ್. ಯಾವ ವಿಷಯ ಕೇಳಿದ್ರು ನೀವು ಆರಾಮಾಗಿರ್ತೀರಿ. ಸೀರಿಯಸ್ ಆಗಿದೆ. ಇದು 4 ತಿಂಗಳ ನಂತರ ನಡೀತಾ ಇರೋದು KDP ಮೊದಲನೇದು ಅನುಪಾಲನಾ ವರದಿ. ಅನುಪಾಲನಾ ವರದಿ ತಗೊಂಡಿದ್ದೀವಿ ಅಂತ ಹೇಳ್ತೀರಿ, ಮತ್ತೆ ಅದನ್ನೇ ವಿಷಯ ಮಾತಾಡ್ಬೇಕು ನಾವು. ಓಕೆ, ಹೇಳಿ ಕೊಡಿ.